ಎರಡನೇ ಬಾರಿ ಕಪ್ ಗೆದ್ದ ಆರ್ಸಿಬಿ ವನಿತೆಯರು. ಈ ಸಲ ಕಪ್ ನಮ್ದೇ ಅಂತ ಟ್ರೆಂಡ್ ಸೆಟ್ ಮಾಡಿದ್ದು ಆರ್ಸಿಬಿ ಪುರುಷರ ತಂಡ ಆದ್ರೂ ಆ ಕನಸನ್ನ ಮೊದಲು ನನಸು ಮಾಡಿದ್ದು ಮಾತ್ರ ಆರ್ಸಿಬಿ ಮಹಿಳಾ ತಂಡ. 2024ರಲ್ಲಿ ದೆಹಲಿ ವಿರುದ್ಧ 8 ವಿಕೆಟ್ಗಳ ಜಯ ಸಾಧಿಸಿದ ಮಹಿಳಾ ಆರ್ಸಿಬಿ ತಂಡ ಈಗ ಮತ್ತೆ ದೆಹಲಿ ವಿರುದ್ಧ ಫೈನಲ್ನಲ್ಲಿ ಜಯ ಸಾಧಿಸಿದೆ. ಮೊದಲು ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ಗೆ ಇಳಿದ ಡೆಲ್ಲಿ ಕ್ಯಾಪಿಟಲ್ಸ್ 4 ವಿಕೆಟ್ ಕಳೆದುಕೊಂಡು 203 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ದೆಹಲಿ ಪರ ನಾಯಕಿ ಜಮೀಮಾ 37 ಬಾಲ್ನಲ್ಲಿ 57 ರನ್ ಬಾರಿಸಿದರು. ಆರ್ಸಿಬಿಗೆ 204ರ ಗುರಿ ನೀಡಿದರು. ನಂತರ ಬ್ಯಾಟಿಂಗ್ಗೆ ಬಂದ ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾನ ಮತ್ತು ಗ್ರೇಸ್ ಹ್ಯಾರಿಸ್ ಅಂಕಣಕ್ಕೆ ಇಳಿದರು. ಆರ್ಸಿಬಿಗೆ ಆರಂಭದಲ್ಲೇ ಹ್ಯಾರಿಸ್ ವಿಕೆಟ್ ಆಘಾತವಾದರೆ ನಾಯಕಿ ಜೊತೆಗೆ ಜಾರ್ಜಿಯಾ ವೋಲ್ ಸೇರಿ ದಿಲ್ಲಿ ಬೌಲರ್ಸ್ಗಳ ಬೆವರಿಳಿಸಿದರು. 92 ಬಾಲ್ನಲ್ಲಿ 165 ರನ್ ಗಳಿಸಿದ ಈ ಜೋಡಿ 79 ರನ್ ಗಳಿಸಿದ ಜಾರ್ಜಿಯಾ ವೋಲ್ ಮಿನ್ನು ಮನಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಬ್ಯಾಟಿಂಗ್ಗೆ ಬಂದ ರಿಚಾ ಘೋಷ್ ಕೂಡ ಬಹಳ ಸಮಯ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಹಾಗೂ ಭರ್ಜರಿಯಾಗಿ ಆಡುತ್ತಿದ್ದ ಸ್ಮೃತಿ ಮಂದಾನ 41 ಬಾಲ್ನಲ್ಲಿ 87 ರನ್ ಗಳಿಸಿ ಬೆನ್ನಲ್ಲೇ ಹೆನ್ರಿ ಅವರಿಗೆ ವಿಕೆಟ್ ಒಪ್ಪಿಸಿದರು. ಕೊನೆಯ ಓವರ್ಗೆ 10 ರನ್ಗಳ ಗುರಿ ಬೇಕಾದಾಗ ಕ್ರೀಸ್ನಲ್ಲಿ ರಾಧಾ ಯಾದವ್ ಮತ್ತು ನದೀನೆ ಡಿ ಕ್ರೇಗ್ ಇದ್ದರು. ಕೊನೆಯ ಓವರ್ನ 4ನೇ ಬಾಲ್ನಲ್ಲಿ ರಾಧಾ ಯಾದವ್ 4 ರನ್ ಹೊಡೆಯುವ ಮೂಲಕ ಆರ್ಸಿಬಿ 2ನೇ ಬಾರಿಗೆ ಕಪ್ ಮುಡಿಗೇರಿಸಿಕೊಂಡಿತು. ಫೈನಲ್ ಪಂದ್ಯದಲ್ಲಿ ಯಾವ ಪುರುಷ ಹಾಗೂ ಮಹಿಳಾ ತಂಡಗಳು 200 ರನ್ಗಳ ಗಡಿಯನ್ನ ಚೇಸ್ ಮಾಡಿರಲಿಲ್ಲ. ಈಗ ಆರ್ಸಿಬಿ ಮಹಿಳಾ ತಂಡ 204 ರನ್ಗಳನ್ನು ಚೇಸ್ ಮಾಡಿ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾನಗೆ ಸಿಕ್ಕರೆ, ಪ್ಲೇಯರ್ ಆಫ್ ದ ಸಿರೀಸ್ ಸೋಫಿಯಾ ದೆವಿನೆಗೆ ಸಿಕ್ಕಿದೆ. ವಿಶೇಷವೇನೆಂದರೆ WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ಪ್ರಾರಂಭವಾಗಿರುವುದು 2023ರಿಂದ. 2023, 24, 25, 26 ಈ 4 ವರ್ಷವೂ ಚಾಂಪಿಯನ್ಸ್ ಬೇರೆ ಬೇರೆ ತಂಡ ಆದರೂ 4 ವರ್ಷವೂ ಫೈನಲ್ವರೆಗೂ ಬಂದು ರನ್ನರ್ ಅಪ್ ಆಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್. ಇದು ಕೂಡ ಒಂದು ದಾಖಲೆ. ಫೈನಲ್ ಪಂದ್ಯ ಗೆದ್ದು ಕಪ್ ಮುಡಿಗೇರಿಸಿಕೊಂಡಂತಹ ನಮ್ಮ ಮಹಿಳಾ ಆರ್ಸಿಬಿ ತಂಡಕ್ಕೆ ಅಭಿನಂದನೆ ತಿಳಿಸುತ್ತಾ, ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ.